ಈಗ ಸಬ್ಬಕ್ಕಿಯಲ್ಲಿ ಮೃದುವಾಗಿ ಹೇಗೆ ಇಡ್ಲಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಈ ಅಳತೆಯಲ್ಲಿ 1 ಕಪ್ ತುಂಬ ಸಬ್ಬಕ್ಕಿ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ನೀರು ಬಗ್ಗಿಸಿ ಇದನ್ನು ಸ್ವಲ್ಪ ನೀರು ಚಿಮ್ಕರಿಸಿ ರಾತ್ರಿ ಎಲ್ಲ ನೆನೆಕ್ಕೆ ಬಿಡಬೇಕು. ಬೆಳಗ್ಗೆ ಅದು ರೂಢಿಯಾಗಿರುತ್ತೆ. ತೋರಿಸ್ತೀನಿ. ಈಗ ನೈಟೆಲ್ಲ ನೆನೆಸಿದ ಮೇಲೆ ನೋಡಿ, ಬೆಳಗ್ಗೆ ಎಷ್ಟು ರೂಢಿಯಾಗಿ ಚೆನ್ನಾಗಿ ನೆಂದು ಇದೆ. ಈ ಥರ ಆಗಿರುತ್ತೆ. ಇದಕ್ಕೆ ನಾವು ಯಾವ ಬಟ್ಲಲ್ಲಿ ಸಬ್ಬಕ್ಕಿ ತೊಗೊಂಡಿದ್ದೀವಿ ಅದೇ ಬಟ್ಲು ತುಂಬ ಮೊಸರು ತೊಗೋಬೇಕು. 1 ಬಟ್ಲು ಮೊಸರು, 1 ಬಟ್ಲು ನೀರು ಹಾಕಿ ಕಲಸಿ ಇಟ್ಕೋಬೇಕು. ಇದನ್ನು ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಬಿಡಬೇಕು. ಈಗೆಲ್ಲ ಕಲಸಿ 2 ನಿಮಿಷ ಬಿಟ್ಟಿದ್ದೀನಿ ಅಷ್ಟೇ. ಈಗ ಅದೇ ಬಟ್ಲು ತುಂಬ ಚಿರೋಟಿ ರವೆ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪನೇ ಸೋಡಾ, ನೋಡಿ ಸ್ವಲ್ಪನೇ ಸೋಡಾ ಹಾಕಿ ಚೆನ್ನಾಗಿ ಕಲಸಿ ಈಗ ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಬಿಡಿ. ಒಂದು 10-15 ನಿಮಿಷ ನೆನೆಯಕ್ಕೆ ಬಿಟ್ಬಿಡಿ. ಇದನ್ನು ನೋಡಿ, ಈಗ ಒಂದು 1/4 ಗಂಟೆ ಬಿಟ್ಟಿದ್ದೆ ನಾನು. ಈಗ ಸ್ವಲ್ಪ ಗಟ್ಟಿ ಅನಿಸುತ್ತೆ. ಈಗಿನ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಇಡ್ಲಿ ಪ್ಲೇಟ್ಸ್ಗೆ ಇಟ್ಟು ಇಡ್ಲಿ ಬೇಯಿಸ್ಕೋಬೇಕು. ನಾನು ಇದಕ್ಕೆ ನೈಲಾನ್ ನೈಲಾನ್ ಸಬ್ಬಕ್ಕಿ ತೊಗೊಂಡಿದ್ದೀನಿ. ನೀವು ಸ್ವಲ್ಪ ದಪ್ಪ ಸಬ್ಬಕ್ಕಿ ಬೇಕಾದರೂ ನೈಲಾನ್ ಸಬ್ಬಕ್ಕಿ ಯಾವ್ದು ಬೇಕಾದ್ರೂ ತೊಗೊಳ್ಳಿ. ನೋಡಿ, ತುಂಬ ಸಣ್ಣ ಇರುತ್ತೆ ನೈಲಾನ್ ಸಬ್ಬಕ್ಕಿ. ಈಗ ಇಡ್ಲಿ ಪ್ಲೇಟ್ಸ್ಗೆ ಇಡ್ತೀನಿ. ನೋಡಿ, ಈ ಥರ ಎಣ್ಣೆ ಸವರಿ ಇಡ್ಲಿ ಪ್ಲೇಟ್ಗೆ ಇಟ್ಟು ಬೇಯಿಸ್ಕೋಬೇಕು. 2 ಪ್ಲೇಟು ಇಡ್ಲಿ ಆಯಿತು. 1 ಕಪ್ಗೆ 2 ಪ್ಲೇಟ್ ಆಗುತ್ತೆ. ನೀವು ಆರಾಮ್ಸೆ ಒಂದು 3 ತಿಂಡಿ ತಿನ್ಬೋದು. ನೋಡಿ, ಇದು ಒಂದು 20 ನಿಮಿಷ ಬೇಯಕ್ಕೆ ಬಿಡಬೇಕು. ಇದಕ್ಕೆ ನೀವು ಕಡಲೆಬೀಜ ಚಟ್ನಿ, ಕಾಯಿ ಚಟ್ನಿ ಯಾವ್ದು ಬೇಕಾದರೂ ಮಾಡ್ಕೋಬೋದು. ನೋಡಿ, ತುಂಬ ಸಾಫ್ಟಾಗಿರೋ ಇಡ್ಲಿ ರೆಡಿ. ಇದಕ್ಕೆ ನೀವು ರುಬ್ಬೋದು ಏನು ಬೇಡ. ರಾತ್ರಿ ನೆನೆಸ್ಕೊಂಡ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಮಾಡ್ಕೊಂಡು ಅರ್ಜೆಂಟಾಗಿ ತಿನ್ಬೋದು.